ನಮ್ಮ ಸರ್ಕಾರ ಬಂದು ಇವತ್ತಿಗೆ 1 ವರ್ಷ ತುಂಬಿದೆ. 2023 ಮೇ 20ನೇ ತಾರೀಕು ನಾವು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ವಿ. ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಇರೋದ್ರಿಂದ ನಾವು 1 ವರ್ಷದ ಸಂಭ್ರಮಾಚರಣೆಯನ್ನ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಶ್ರೀಧರ್ ಅವರು ನನ್ನನ್ನು ಭೇಟಿ ಮಾಡಿ ನಿಮ್ಮ ಸರ್ಕಾರಕ್ಕೆ 1 ವರ್ಷ ತುಂಬ್ತಾ ಇದೆ, ಪ್ರೆಸ್ ಕ್ಲಬ್ನಲ್ಲಿ ಮಾಧ್ಯಮದವರನ್ನ ಭೇಟಿ ಮಾಡಲಿಕ್ಕೆ ಇದೊಂದು ಅವಕಾಶ, ನೀವು ಬರಬೇಕು ಅಂತ ಹೇಳಿ ಆಹ್ವಾನ. ಹಾಗಾಗಿ ಇವತ್ತು ನಾನು ಪ್ರೆಸ್ ಕ್ಲಬ್ ಬಂದು ನಿಮ್ಮನ್ನೆಲ್ಲ ಭೇಟಿ ಆಗ್ತಾ ಇದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದ 7 ಕೋಟಿ ಜನ ನಮಗೆ ಆಶೀರ್ವಾದವನ್ನು ಮಾಡಿ ಈ ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟರು. ಚುನಾವಣಾ ಪೂರ್ವದಲ್ಲಿ 2023 ವಿಧಾನಸಭಾ ಚುನಾವಣಾ ಪೂರ್ವದಲ್ಲಿ ನಾವು ನಮ್ಮ ಚುನಾವಣಾ ಪ್ರಣಾಳಿಕೆಯನ್ನ ಜನರ ಮುಂದೆ ಇಟ್ಟಿದ್ದೆವು. ಅದರ ಜೊತೆಗೆ 5 ಪ್ರಮುಖ ವಾಗ್ದಾನಗಳನ್ನು ಕೂಡ ಜನರಿಗೆ ಮಾಡಿದ್ದು. ಆ 5 ವಾಗ್ದಾನಗಳನ್ನ 5 ಗ್ಯಾರಂಟಿಗಳು ಅಂತ ಹೇಳಿ ನಾವು ಕರೆದಿದ್ದು. 5 ಗ್ಯಾರಂಟಿಗಳು ಅಂತ ಕರೆದಿದ್ದು. ಆ ಸಂದರ್ಭದಲ್ಲಿ ಈ ರಾಜ್ಯದ ಜನತೆಗೆ ನಾವು ಕೊಟ್ಟಿದ್ದಂತ ವಚನ, ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಸ್ವಲ್ಪನೂ ಕೂಡ ವಿಳಂಬ ಮಾಡದಿಲ್ಲ 5 ಗ್ಯಾರಂಟಿಗಳನ್ನ ಜಾರಿಗೊಳಿಸ್ತೇವೆ ಅಂತ ಮಾತನ್ನ ನಾವು ಜನರಿಗೆ ಕೊಟ್ಟಿದ್ದೇವೆ. ನಾವು ಕಂಠೀರವ ಸ್ಟೇಡಿಯಂನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು. ನಾನು 2ನೇ ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದೆ. ರಾಜ್ಯದ 2ನೇ ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದೆ. ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದೆ. ಅವತ್ತೇ ನೇರವಾಗಿ ಕಂಠೀರವ ಸ್ಟೇಡಿಯಂನಿಂದ ವಿಧಾನಸೌಧಕ್ಕೆ ಹೋಗಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಮಾಡಿ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡತಕ್ಕಂತ ಆದೇಶವನ್ನ ಮಾಡಿ, ಇದು ಮೇ 20, 2020. ಅದಾದ್ಮೇಲೆ ಜೂನ್ 11ನೇ ತಾರೀಕು
ಶಕ್ತಿ ಯೋಜನೆಯನ್ನ ಜಾರಿ ಕೊಟ್ಟು, ನಿಮ್ಗೆಲ್ಲ ಗೊತ್ತಿದೆ 5 ಗ್ಯಾರಂಟಿಗಳು ಯಾವ್ಯಾವು ಅಂತಕ್ಕಂಥದ್ದು ಕೂಡ ಗೊತ್ತಿದೆ. ಒಂದು ಶಕ್ತಿ, ಎರಡನೇದು ಅನ್ನಭಾಗ್ಯ, ಮೂರನೇದು ಗೃಹಜ್ಯೋತಿ, ನಾಲ್ಕನೇದು ಗೃಹಲಕ್ಷ್ಮಿ, ಐದನೇದು ಯುವ ನಿಧಿ. ಹಿಂಗೆ 5 ಗ್ಯಾರಂಟಿಗಳನ್ನ ನಾವು ಜಾರಿ ಮಾಡ್ತೇವೆ ಅಂತೇಳಿ ಆದೇಶ ಹೊರಡಿಸ್ತು. ಅದಾದ್ಮೇಲೆ ಜೂನ್ 11ನೇ ತಾರೀಕು 2023 ಮೊದಲನೇ ಗ್ಯಾರಂಟಿ ಶಕ್ತಿ ಯೋಜನೆ ಜಾರಿ ಕೊಟ್ಟು ಜೂನ್ 11. ಆಮೇಲೆ ಜುಲೈನಲ್ಲಿ 2 ಯೋಜನೆಗಳನ್ನ ಜಾರಿ ಕೊಟ್ಟು, ಒಂದು ಯೋಜನೆ ಅನ್ನಭಾಗ್ಯ ಯೋಜನೆ. ಅನ್ನಭಾಗ್ಯ ಯೋಜನೆಯನ್ನ ಜಾರಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಸಹಕರಿಸಲಿಲ್ಲ, ಅಕ್ಕಿ ಕೊಡಲ್ಲ ಅಂತೇಳಿ ತಿರಸ್ಕಾರ. ನಾನು ಐ ಆಮ್ ಅಂಡರ್ಲೈನಿಂಗ್ ದಿಸ್. ಕೇಂದ್ರ ಸರ್ಕಾರ FCIನಲ್ಲಿ ದಾಸ್ತಾನಿದ್ರೂ ಕೂಡ ಅಕ್ಕಿಯನ್ನ ಕೊಡಲಿಕ್ಕೆ ತಿರಸ್ಕಾರ ಮಾಡಿದ್ರು. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಧಿಕೃತವಾಗಿ ನಾನು FCI ಮ್ಯಾನೇಜರ್ ಅನ್ನ ಕರೆದೆ, ಮ್ಯಾನೇಜರ್ ಅಲ್ಲ ಡೆಪ್ಟಿ ಮ್ಯಾನೇಜರ್ ಕರೆದೆ. ಅವರು ಅಕ್ಕಿ ಕೊಡ್ತೀರಾ, ನಾವು ಭರವಸೆ ಕೊಟ್ಟಿದ್ದೀವಿ, ಈ 5 kg ಕೊಡೋದ್ರ ಜೊತೆಗೆ ಇನ್ನ 5 kg ಕೊಡ್ತೀವಿ, ಒಟ್ಟು 10 kg ಕೊಡ್ತೀವಿ ಅಂತ ಹೇಳಿದ್ದೀವಿ ಅಂತ ಹೇಳಿದಾಗ ಅವರು ಒಪ್ಕೊಂಡ್ರು, ಅಕ್ಕಿ ಕೊಡ್ತೀವಿ ಅಂತ. ನಮ್ಮ ಹತ್ರ ದಾಸ್ತಾನಿದೆ, ಬೇಕಾದಷ್ಟು ಅಕ್ಕಿ ಕೊಡ್ತೀವಿ, 34 ರೂಪಾಯಿಗೆ ಕೊಡ್ತೀವಿ ಅಂತ ಹೇಳಿ. 1 kg ಅಕ್ಕಿಗೆ 34 ರೂಪಾಯಿ. ಬರೀ ಬಾಯಿ ಮಾತಿನಲ್ಲಿ ಹೇಳಲಿಲ್ಲ, ಲೆಟರ್ ಕೂಡ ಕೊಟ್ಟರು. ರೈಟಿಂಗ್ ನಲ್ಲಿ ಲೆಟರ್ ಕೊಟ್ಟು, ಅಕ್ಕಿ ನಮ್ಮ ಹತ್ರ ದಾಸ್ತಾನಿದೆ, ಅಕ್ಕಿ ಕೊಡ್ತೀವಿ 34 ರೂಪಾಯಿ. ಅದಾದ 2-3 ದಿನಗಳಲ್ಲಿ ಅಕ್ಕಿ ಕೊಡಲ್ಲ ಅಂತ ಇನ್ನೊಂದು ಲೆಟರ್ ಬರ್ತದೆ, ಅಕ್ಕಿ ಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ನಾನು ಕೇಳಿದೆ, ಆ ಡೆಪ್ಟಿ ಮ್ಯಾನೇಜರ್ ಕರೆದಲ್ಲಪ್ಪ, ನೀನೇ ಒಪ್ಕೊಂಡೆ, ಅಕ್ಕಿ ಕೊಡ್ತೀನಿ ಅಂತ ಬರ್ಕೊಟ್ಟೆ, ಯಾಕೆ ಕೊಡಕ್ಕಾಗಲ್ಲ? ಇಲ್ಲ ಮೇಲ್ಗಡೆಯಿಂದ ನಮ್ಗೆ ಆದೇಶ ಇದೆ, ಅಕ್ಕಿ ಕೊಡಬೇಡಿ. ನಾನು ಕೂಡ್ಲೆ ಮುನಿಯಪ್ಪ ಅವ್ರನ್ನ ಕಳಿಸ್ತೇನೆ, ನಮ್ಮ ಫುಡ್ ಮಿನಿಸ್ಟರ್. ಅಲ್ಲಿ ಪಿಯೂಷ್ ಗೋಯಲ್ ಅವರನ್ನ ಭೇಟಿ ಮಾಡಿ, ಈ ತರ ಒಪ್ಕೊಂಡಿದ್ದಾರೆ ಅಕ್ಕಿ ಕೊಡ್ಲಿಕ್ಕೆ, ನೀವು 5 kg ಅಕ್ಕಿ 5 kg ಅಕ್ಕಿ ಕೊಡ್ಲಿಕ್ಕೆ ನೀವು ಸಹಕರಿಸ್ಬೇಕು ಅಂತೇಳಿ. ಅವರು ಆಗಲ್ಲ, ಕೊಡಕ್ಕಾಗಲ್ಲ. ಅದಾದ್ಮೇಲೆ ನಾನು ಪಂಜಾಬ್ ಚೀಫ್ ಮಿನಿಸ್ಟ್ರು, ಛತ್ತೀಸ್ಗಢ ಚೀಫ್ ಮಿನಿಸ್ಟ್ರು, ತೆಲಂಗಾಣ ಚೀಫ್ ಮಿನಿಸ್ಟ್ರು, ಆಂಧ್ರ ಚೀಫ್ ಮಿನಿಸ್ಟರ್ ಎಲ್ಲರ ಹತ್ರನೂ ಪ್ರಯತ್ನ ಮಾಡಿದೆ. ಅದಕ್ಕೆ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡೋದು, ಅಕ್ಕಿ ಬದಲಿಗೆ ಹಣ ಕೊಡೋಣ, ಅಂದ್ರೆ 34 ರೂಪಾಯಿನಂತೆ 5 kgಗೆ 170 ರೂಪಾಯಿ ಕೊಡೋದು ಅಂತೇಳಿ ತೀರ್ಮಾನ ಮಾಡಿ ಜುಲೈ ತಿಂಗಳಲ್ಲಿ ಅದನ್ನ ಜಾರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.